ನಮಸ್ಕಾರ ಸ್ನೇಹಿತರೆ, ಇಂದು ನಾವು 5ನೇ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡೋಣ. ಊರ ಮುಂದಿನ ಹನುಮಂತರಾಯನ ಗುಡಿಯ ಕೈಸಾಲೆ ಊರಿನ ಭಜನೆ ಮಂದಿರವೂ ಆಗಿತ್ತು. ಸಾಧಾರಣವಾಗಿ ಊರಿನ ಕಿರಿಯರು, ಕೆಲವು ಹಿರಿಯರು ಪ್ರತಿ ದಿವಸವೂ ಅಲ್ಲಿ ಸೇರಿ ಭಜನೆ ಮಾಡಿ ಹೊತ್ತು ಕಳೆಯುತ್ತಿದ್ದರು. ಕೆಲಸವಿಲ್ಲದ ಕೆಲವು ದಾಂಡಿಗರು ಸೇರಿ ಹುಲಿಮನೆಯನ್ನೋ ಚೌಕಾಭಾರವನ್ನೋ ಆಡಿಕೊಳ್ಳುತ್ತಿದ್ದರು. ಶನಿವಾರದ ಸಂಜೆಯ ಭಜನೆಯೇ ನಿಜವಾದ ಸಾರವತ್ತಾದ ಭಜನೆ. ಅಂದೇ ಚರಪು ಸಿಕ್ಕುತ್ತಿದ್ದುದು. ಚರಪು ಅಂದರೆ ದೇವರಿಗೆ ಮಾಡಿರುವ ನೈವೇದ್ಯ ಅಥವಾ ಪ್ರಸಾದ. ಜನಸಂದಣಿಯು ಶನಿವಾರ ಹೆಚ್ಚಾಗಿಯೇ ಇರುತ್ತಿತ್ತು. ಎಲ್ಲರಿಗೂ ಒಂದೊಂದು ವಾರದ ಸರದಿ ಬರುತ್ತಿದ್ದುದರಿಂದ ಬಗೆ ಬಗೆಯ ಚರುಪುಗಳು ಆಗುತ್ತಿದ್ದವು. ಭಜನೆಯು ಸ್ವಾರಸ್ಯವಾಗುತ್ತಿತ್ತು. ರಾಮಸ್ವಾಮಿ ಅಯ್ಯಂಗಾರಿ ಮನೆ ಪುಳಿಯೋಗರೆ, ಕೃಷ್ಣಮೂರ್ತಿ ಮನೆ ಬಾಳೆಹಣ್ಣಿನ ರಸಾಯನ, ಶಾನುಭೋಗರ ಮನೆ ಕೋಸಂಬರಿ, ವೆಂಕಟೇಶನ ಮನೆ ಹುಳಿ ಅವಲಕ್ಕಿ ಹನುಮಪ್ಪನಿಗೆ ಸರಬರಾಜು ಆಗುತ್ತಿದ್ದವು. ಆದರೆ ಲಕ್ಷ್ಮಣನ ಚರುಪು ಎಲ್ಲಕ್ಕಿಂತಲೂ ಭರ್ಜರಿಯಾಗಿರುತ್ತಿತ್ತು. ಮಿಕ್ಕವರು ರುಚಿ ನೋಡುವಷ್ಟು ಕೊಡುತ್ತಿದ್ದರೆ ಲಕ್ಷ್ಮಣನ ಸರದಿಯ ದಿವಸ ಹೊಟ್ಟೆ ತುಂಬುವಷ್ಟು ಸಿಕ್ಕುತ್ತಿತ್ತು. ಪ್ರತಿ ವಾರವೂ ಲಕ್ಷ್ಮಣನ ಚರುಪೆ ಸಿಕ್ಕಬಾರದೆ ಎಂದು ಎಲ್ಲರೂ ಬಯಸುವರು. ಆದರೆ ಭಜನೆ ಮನೆಯ ನಿಯಮ ನಿಬಂಧನೆಗಳು ಅದಕ್ಕೆ ಅವಕಾಶ ಕೊಡುತ್ತಿರಲಿಲ್ಲ. ದೇವಸ್ಥಾನದ ಸಾಮಾನುಗಳಲ್ಲದೆ ಭಜನೆ ಮನೆಯ ಸಾಮಾನಾಗಿ ಒಂದು ತಂಬೂರಿ, ಒಂದು ಹಾರ್ಮೋನಿಯಂ, ಒಂದು ಪಿಟೀಲು, ಒಂದು ಶ್ರುತಿ ಪೆಟ್ಟಿಗೆ, ಒಂದು ಮೃದಂಗ, ಒಂದು 3 ಮೂಲೆಗಂಟೆ, ಒಂದು ಜೊತೆ ತಾಳಗಳೂ ಇದ್ದವು. ಹೆಣ್ಣು ಮಕ್ಕಳ ಶಾಲೆಯ ಹಾಡಿನ ಮೇಷ್ಟ್ರೇ ಆ ಊರಿನ ಸಂಗೀತ ವಿದ್ವಾಂಸರು. ಅವರೇ ಹಾರ್ಮೋನಿಯಂ ನುಡಿಸುತ್ತಿದ್ದರು. ಊರಿನ ತಾಫೆಗೆ ಮೃದಂಗ ನುಡಿಸುತ್ತಿದ್ದ ವೆಂಕಟಸ್ವಾಮಿಯದೇ ಮೃದಂಗವಾದನ. ರಾಮಸ್ವಾಮಿ ಅಯ್ಯಂಗಾರಿ 4 ದಿವಸ ಮೈಸೂರಿಗೆ ಹೋಗಿ ಸಂಗೀತ ಕಲಿಯುತ್ತೇನೆಂದು ಚೊಟ್ಟೆ ಹಾಕಿ ಬಂದಿದ್ದ. ಅವನದೇ ಪಿಟೀಲು. ಇವುಗಳ ಜೊತೆಗೆ ಮುಖ್ಯವಾಗಿ ರಂಗದಾಸರು, ಶ್ಯಾಮಣ್ಣನವರು ಹಾಡುತ್ತಿದ್ದರು. ಮಿಕ್ಕವರು ಒಂದೊಂದು ಶ್ಲೋಕವನ್ನು, ದೇವರ ನಾಮವನ್ನು ಹೇಳುತ್ತಿದ್ದರು. ಒಂದು ಶನಿವಾರ ಸಂಜೆ ಯಥಾಪ್ರಕಾರ ಭಜನೆ ಕೂಟ ಸೇರಿತ್ತು. ಅಂದು ಲಕ್ಷ್ಮಣನ ಚರುಪಿನ ಸರದಿ. ಲಕ್ಷ್ಮಣ ಕಡಲೆ ಉಸುಳಿ ಮೊಸರನ್ನ ಮಾಡಿಕೊಂಡು ಬಂದದ್ದು ಊರಿಗೆಲ್ಲ ಸಮಾಚಾರ ಹರಡಿ ಹೋಗಿತ್ತು. ಅರ್ಧ ಊರೇ ನೆರೆದು ಬಿಟ್ಟಿತ್ತು. ಜನದ ಮಧ್ಯೆ ಒಂದು ಹೊಸ ಮುಖವೂ ಇತ್ತು. ಈತ ಯಾರು ಎಂದು ಒಬ್ಬರನ್ನೊಬ್ಬರು ಪ್ರಶ್ನಿಸಿದರು. ಹೊಸಬನ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಗುಂಪಿನಲ್ಲಿದ್ದ ಬಸ್ ಕಂಡಕ್ಟರ್ ಮಾತ್ರ ತುಮಕೂರಿಗೆಂದು ಹೊರಟಿದ್ದ ಈ ಮನುಷ್ಯ ಭಾರತದ ಶಾಮಣ್ಣನವರು ಇರೋ ಹಳ್ಳಿ ಇದೇ ಏನಯ್ಯ ಎಂದು ಹೇಳಿ ಇಳಿದುದಾಗಿ ತಿಳಿಸಿದ. ಶಾಮಣ್ಣನವರು 4 ದೇವರ ನಾಮಗಳನ್ನು ಹಾಡಿದರು. ಹೊಸಬ ಸ್ವಲ್ಪ ಜಾಗ ಮಾಡಿಕೊಂಡು ಮುಂದೆ ಬಂದು ಸ್ವಲ್ಪ ಭಾರತ ಅಪ್ಪನೆಯಾಗಬೇಕು ಎಂದು ಕೇಳಿದ. ಎಲ್ಲರೂ ಹೊಸಬನನ್ನೇ ಎವೆ ಇಕ್ಕದೆ ನೋಡಿದರು. ಚಿಂದಿ ಬಟ್ಟೆ ಧರಿಸಿ ಕ್ಷೌರ ಸ್ನಾನ ಕಾಣದ ಮುಖ ಮೈ ಹೊತ್ತು ಬಂದು ಭಾರತ ಓದು ಎಂದು ಕೇಳುವವನ ದಿಟ್ಟತನವನ್ನು ಜನ ದಿಟ್ಟಿಸಿ ನೋಡಿತು. ಶ್ಯಾಮಣ್ಣನವರು ಸಂತೋಷದಿಂದ 10 ಪದ್ಯಗಳನ್ನು ಓದಿದರು. ಹೊಸಬ ಮಧ್ಯೆ ಮಧ್ಯೆ ಭಲೆ ಹೌದೋ ಎನ್ನುತ್ತಿದ್ದವನು. ಶ್ಯಾಮಣ್ಣನವರ ಓದು ಮುಗಿದ ಮೇಲೆ ಭೇಷ್ ಓದ್ದೆ ನಮ್ಮಪ್ಪ. ಮೈಸೂರಿನಲ್ಲಿ ಆ ಬಸಪ್ಪ ಒಬ್ಬ ಓದ್ತಿದ್ದ ನೋಡು ಹಿಂಗೆ ಎಂದ. ಯಾವ ಬಸಪ್ಪ ಎಂದು ಶ್ಯಾಮಣ್ಣನವರು ಕೇಳಿದರು. ಅಶಿ ಬಸಪ್ಪಣ್ಣ ಕಾಣಿಯಾ, ನಾಟಕ ಗೀಟಕ ಬರ್ದವನೇ ನೋಡು, ಕವಿ ಬಸಪ್ಪ ಶಾಸ್ತ್ರಿ ಅವನಯ್ಯ. ಶ್ಯಾಮಣ್ಣನವರು ಕಣ್ಣು ಮುಚ್ಚಿ ಕೈ ಮುಗಿದರು. ಆ ಮಹಾನುಭಾವ ಎಲ್ಲಿ, ನಾನಿಲ್ಲಿ ಅವರ ಹೆಸರು ಓದ್ತಿದ್ದೀನಪ್ಪ. ಭಾರತದ ತಿರುಳು ಕಂಡವರು ಬಸಪ್ಪ ಶಾಸ್ತ್ರಿಗಳು ಎಂದರು. ಆ ಮಹಾನುಭಾವ ಎಲ್ಲಿ, ನಾನೆಲ್ಲಿ ಅವರ ಹೆಸರು ಹೇಳಿ ಓದ್ತಿದ್ದೀನಪ್ಪ. ಭಾರತದ ತಿರುಳು ಕಂಡವರು ಬಸಪ್ಪ ಶಾಸ್ತ್ರಿಗಳು ಎಂದು ಶ್ಯಾಮಣ್ಣನವರು ಹೇಳಿದರು. ಹಾಡು, ಶ್ಲೋಕಗಳು ಮೊದಲಾದವು ಕನ್ನಡ, ತೆಲುಗು, ತಮಿಳು ಭಾಷೆಗಳೆಲ್ಲ ಮೆರೆದು ಹೋದವು. ಲಕ್ಷ್ಮಣನ ಸರದಿ ಬಂತು. ಕಾಂಬೋಜಿ ರಾಗದಲ್ಲಿ
ಪುರಂದರದಾಸರ ಈ ಪರಿಯ ಸೊಬಗಾವ ಕೀರ್ತನೆ ಆರಂಭಿಸಿದ. ಗ್ರಾಮ್ಫೋನ್ ರೆಕಾರ್ಡಿನಲ್ಲಿ ಕೇಳಿ ಪಾಠ ಮಾಡಿದ ಕೀರ್ತನೆ. ಅದರ ಪ್ರಯೋಗಕ್ಕೆ ಇದೇ ಉತ್ತಮ ಸ್ಥಳವೆಂದು ಲಕ್ಷ್ಮಣ ಹಾಡಲು ಮೊದಲಿಟ್ಟ. ತಾನು ಕಲಿತ ಹಾಡಿನ ಪಲ್ಲವಿ ಹಾಡಿ ಮುಗಿಸುವುದೇ ತಡ. ಹೊಸಬ, ಸ್ವಲ್ಪ ತಡಿ ಮಗ, ಎಲ್ಲಿ ಆ ತಂಬೂರಿ, ಹಿಂಗೆ ಕೊಡಿ ಎಂದು ಆ ತಂಬೂರಿಯನ್ನು ತೆಗೆದುಕೊಂಡು ಶ್ರುತಿ ಮಾಡಿ ಆಡು ಎಂದ. ಲಕ್ಷ್ಮಣ ಹಾಡು ಮುಗಿಸುವ ಹೊತ್ತಿಗೆ ಹೊಸಬನ ಕೈ ನಿಂತು ಹೋಗಿತ್ತು. ತಂಬೂರಿಗೆ ಆತುಕೊಂಡು ಒಂದೇ ಸಮನೆ ಕಂಬನಿ ಸುರಿಸುತ್ತಾ ಕುಳಿತುಬಿಟ್ಟ. ಹಾಡು ಮುಗಿಯಲು ಎಲ್ಲರೂ ಚಕಿತರಾಗಿ ಹೊಸಬನನ್ನು ನೋಡಿದರು. ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಹೊಸಬ ತಂಬೂರಿಯನ್ನು ಮತ್ತೆ ಶ್ರುತಿ ಮಾಡಿ ತಾನು ಹಾಡಲು ಮೊದಲಿಟ್ಟ. ಆಲಾಪನೆಯ ಮೊದಲನೇ ಆವರ್ತ ಅವನು ಹಾಡುವುದೇ ತಡ. ಎಲ್ಲರಿಗೂ ಹೊಸಬನ ವಿದ್ಯೆಯ ಪರಿಚಯವಾಯಿತು. ವಾದ್ಯಗಾರರು ವಾದ್ಯಗಳನ್ನು ಕೆಳಗಿಟ್ಟು ಚಿತ್ರದ ಗೊಂಬೆಗಳಂತೆ ಕೇಳುತ್ತಾ ಕುಳಿತರು. ಪೂರ್ವಿ ಕಲ್ಯಾಣಿಯಲ್ಲಿ ತ್ಯಾಗರಾಜರ ಪರಾಮುಖ ಮೇಲರ ಹಾಡಿದ್ದಾಯಿತು. ಕರಹರ ಪ್ರಿಯದಲ್ಲಿ ರಾಮಾನಿಯೇಡ ಅರ್ಚಿಸಲಿ ಹಾಡಿ ನಿಲ್ಲಿಸಿದ. ಎಲ್ಲರ ಕಣ್ಣುಗಳಲ್ಲಿಯೂ ಆನಂದ ಜಲಬಿಂದು ಆಗಿ ಮೂಡಿತ್ತು. ಅವರ ಆ ಸಂಗೀತದ ಜ್ಞಾನ ಕಂಡು ಊರ ಜನರೆಲ್ಲರೂ ಮಾರು ಹೋದರು. ಲಕ್ಷ್ಮಣ ಹೊಸಬನ 2 ಪಾದಗಳು ಹಿಡಿದು ನಮಸ್ಕರಿಸಿದ. ಹೊಸಬ ಪ್ರೀತಿಯಿಂದ ಲಕ್ಷ್ಮಣನನ್ನು ಅಪ್ಪಿ, ಮಗ, ಚಂದಾಕಿ ಶಾರದಮ್ಮನವರ ಸೇವೆ ಮಾಡು. ನಿನ್ನ ವಾಣಿಲಿ ತಾಯಿ ಬೀಜಾಕ್ಷರ ಬರೆದವಳೆ. ನಾನು ಸಂಗೀತ ಕಲಿಯೋಕ್ಕೆ ಒಂದು ಜೀವನಾನ ತೇದಿದ್ದೀನಿ. ಅದರ ಓನಾಮ ಕೂಡ ನನಗೆ ಗೊತ್ತಾಗಿಲ್ಲ. ನೀನು ಕಲಿಯೋಕೆ ಹುಟ್ಟಿಲ್ಲ ಅಪ್ಪಯ್ಯ, ಕಲಿಸೋಕೆ. ನನ್ನಂಥ ಮಂಗಗಳನ್ನು ಮನುಷ್ಯರನ್ನಾಗಿ ಮಾಡೋಕ್ಕೆ ಹುಟ್ಟಿರೋ ಗುರು ನೀನು. ನೀನು ಎಂದಾದರೂ ದೊಡ್ಡವನಾದಾಗ ಮುಳುಬಾಗಿಲ ಚೆನ್ನಪ್ಪ ಹೇಳಿದ ಮಾತು ಇದು ಅಂತ ಜ್ಞಾಪಿಸ್ಕೊ ಎಂದು ಹೇಳಿ ಧಡಧಡನೆ ಹೊರಟು ಹೋದ. ಮತ್ತೆ ಯಾರಿಗೂ ಅವನ ದರ್ಶನವಾಗಲಿ ಪತ್ತೆಯಾಗಲಿ ಸಿಕ್ಕಲಿಲ್ಲ. ಚರುಪಿನ ತನಕ ಲಕ್ಷ್ಮಣ ಅಲ್ಲಿ ನಿಲ್ಲಲಿಲ್ಲ. ಮನೆ ತಲುಪಿ ಯಾರಿಗೂ ಕಾಣಿಸಿಕೊಳ್ಳದಂತೆ ಹಾಸಿಗೆ ಮೇಲೆ ಮಲಗಿದ. ಲಕ್ಷ್ಮಣನಿಗೆ ನಿದ್ದೆ ಹತ್ತದು. ಹೊಟ್ಟೆಯಲ್ಲಿ ಏನೋ ತಳಮಳ. ಚೆನ್ನಪ್ಪನ ರೂಪ, ಧ್ವನಿ, ಹಾಡು, ಹೆಸರು ಅವನ ಕಿವಿಗಳಲ್ಲಿ ನರನರಗಳಲ್ಲಿ ಚಿತ್ತದಲ್ಲಿ ಝೇಂಕರಿಸುತ್ತಿದ್ದವು. ತಾಯಿ ಬೀಜಾಕ್ಷರ ಬರೆದವಳೆ. ನೀನು ಕಲಿಯೋಕ್ಕೆ ಹುಟ್ಟಿಲ್ಲ, ಕಲಿಸೋಕೆ. ಪ್ರತಿಯೊಂದು ಮಾತು ಚುಚ್ಚಿ ಚುಚ್ಚಿ ಲಕ್ಷ್ಮಣನ ಮನಸ್ಸಿನಲ್ಲಿ ಅಚ್ಚೊತ್ತುತ್ತಿದ್ದವು. ಚೆನ್ನಪ್ಪನ ಪೂರ್ವಿ ಕಲ್ಯಾಣಿ ಅಂತೂ ಹುಚ್ಚೇ ಹಿಡಿಸಿಬಿಟ್ಟಿತ್ತು. ನಾನು ಅವರ ಹಾಗೆ ಪೂರ್ವಿ ಕಲ್ಯಾಣಿ ಹಾಡಬಲ್ಲೆನಾದರೆ ಎಂದು ಅಂದುಕೊಳ್ಳುವನು. ಚೆನ್ನಪ್ಪ ಹಾಡಿದ 3 ರಾಗಗಳಲ್ಲಿ ಪೂರ್ವಿ ತನ್ನ ಮೇಲೆ ಏತಕ್ಕೆ ಇಷ್ಟು ಪರಿಣಾಮವನ್ನುಂಟು ಮಾಡಿತೆಂದು ಯೋಚಿಸುವನು. ಅಲ್ಲಿ ಅವನಿಗೆ ತಿಳಿಯ ಹೇಳುವವರಿಲ್ಲ, ದಾರಿ ತೋರಿಸುವವರಿಲ್ಲ. ಶ್ಯಾಮಣ್ಣನವರು ಶಾಸ್ತ್ರೋಕ್ತವಾಗಿ ಸಂಗೀತ ಕಲಿತವರಲ್ಲ. ಅವರಿಗಿದ್ದ ಜ್ಞಾನವಾದರೂ ಅಭಿರುಚಿಯ ಬಲದಲ್ಲಿ ಕೇಳಿಕೆಯಿಂದ ಬಂದದ್ದು. ಅವರು ಸಂಗೀತವನ್ನು ಕಲಿತವರಲ್ಲ. ಪೂರ್ವಿ ಒಂದೇ ಸಮನೆ ಲಕ್ಷ್ಮಣನ ಕಿವಿಯಲ್ಲಿ ಗುಯಿಗುಟ್ಟಲಾರಂಭಿಸಿತು. ಅದರ ಒಂದೊಂದು ಗತಿ ಗಮಕ ಅವನ ಬಾಯಲ್ಲಿ ಹೊರಡುತ್ತಿದ್ದವು. ಸಂಗೀತ ಮೇಷ್ಟ್ರ ಬಾಯಲ್ಲಿ 1-2 ಸಲ ಅದೇ ರಾಗ ಅದೇ ಕೀರ್ತನೆಯನ್ನು ಹಾಡಿಸಿ ಕೇಳಿದ. ಅವರ ಬಳಿಯಲ್ಲಿದ್ದ ಗ್ರಾಮ್ಫೋನ್ ರೆಕಾರ್ಡುಗಳ ಕಂತೆಯಿಂದ ಪೂರ್ವಿ ಕಲ್ಯಾಣಿ ರಾಗದ ರೆಕಾರ್ಡುಗಳನ್ನೆಲ್ಲ ಮತ್ತೆ ಮತ್ತೆ ಕೇಳಿದ. ಎಲ್ಲವೂ ಅವನ ಅಶಾಂತಿಯನ್ನು ಅತೃಪ್ತಿಯನ್ನು ಹೆಚ್ಚಿಸಿದವು. ಎಲ್ಲವೂ ಬೇಕು ಬೇಕು ಎನ್ನಿಸುತ್ತಲೇ ಇದ್ದವು. ಚೆನ್ನಪ್ಪನ ಬಾಯಲ್ಲಿ ಕೇಳಿದ ರಾಗ ಇದೆಯೇ ಎಂದು ಅನುಮಾನ ಪಡುವಷ್ಟು ಅಂತರ ಕಂಡುಬರುತ್ತಿತ್ತು. ಚೆನ್ನಪ್ಪನವರನ್ನು ಮತ್ತೊಮ್ಮೆ ಕಾಣಬಲ್ಲೆನಾದರೆ ಎಂದುಕೊಳ್ಳುವನು. ದಿನಗಳು ಕಳೆದವು, ತಿಂಗಳುಗಳು ಕಳೆದವು. ಮಿಂಚಿನಂತೆ ಸುಳಿದು ಲಕ್ಷ್ಮಣನ ಮನಸ್ಸು ಅಲ್ಲೋಲ ಕಲ್ಲೋಲ ಮಾಡಿ ಹೋದ ಹೊಸಬ ಕಾಣಬರಲಿಲ್ಲ. ಹೀಗೆ ನಾವು 5ನೇ ಅಧ್ಯಾಯದಲ್ಲಿ ಸಂಗೀತದ ಕಡೆ ಲಕ್ಷ್ಮಣನ ಒಲವು ಹೇಗೆ ಸಾಗುತ್ತಿತ್ತು ಎಂಬುದನ್ನು ನೋಡಿದೆವು. ನಾಳಿನ ಸರಣಿಯಲ್ಲಿ ಈ ಕಾದಂಬರಿಯ ಮುಂದುವರಿದ ಭಾಗವಾದ 6ನೇ ಅಧ್ಯಾಯವನ್ನು ನೋಡೋಣ. ವಂದನೆಗಳು.